ನನ್ನ ರ್ಯಾಕೆಟು ಈ ರೇಂಜಿಗೆ ಉಡಿಸಾಗಕ್ಕೆ ಕಾರಣ ಏನು ಗೊತ್ತಾ? ಇವತ್ತು ನಾನು ಹತ್ತಿದ ಬಸ್ಸೆಲ್ಲ ಸ್ವಲ್ಪ ಖಾಲಿನೇ ಇತ್ತು. ಅದ್ರಲ್ಲಿ ನಮ್ಮೂರಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ದೊಡ್ಡಬಳ್ಳಾಪುರದಿಂದ ಮತ್ತೆ ಕಾಲೇಜ್ ಕಡೆ ಹೋದೆ. ಕಾಲೇಜ್ಗೆ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಕ್ರಿಕೆಟ್ ಆಡಕ್ಕೆ ಅಂತ ಹೋದೋ. ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಫುಲ್ ಬೌಂಡ್ರಿ ಇಟ್ಕೊಂಡು ಆಡ್ತಾ ಇದ್ದೋ. ಆಮೇಲೆ ಕ್ಯಾಂಟೀನ್ಗೆ ಹೋಗಿ ಮೊಟ್ಟೆ ಆರ್ಡರ್ ಮಾಡಿದ್ರೆ ನಮಗೆ ಡಬಲ್ ಯೋಕಿರೋ ಮೊಟ್ಟೆ ಸಿಕ್ಬಿಡೋದಾ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ಕ್ಲಾಸ್ ಇತ್ತು ಅಂತ ಕ್ಲಾಸ್ಗೆ ಹೋಗಿ ಪಾಠ ಕೇಳ್ತಾ ಇದ್ರೆ ಇವನ್ ನೋಡಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಗೇಮ್ ಆಡ್ತಾವನೆ. ತಿರ್ಗಾ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಫೀಲ್ಡ್ ಹೋಗಿ ಕ್ರಿಕೆಟ್ನ ಆಡ್ಕೊಂಡು ಕಾಲೇಜ್ ಮುಗಿದ್ಮೇಲೆ ಬ್ಯಾಡ್ಮಿಂಟನ್ ಆಡಕ್ಕೆ ಹೋದೆ. ಇವತ್ತು ಅದು ಯಾವ ಜೋಶಲ್ಲಿ ಆಡ್ತಿದ್ನೋ ಗೊತ್ತಿಲ್ಲ, ಜೋರಾಗಿ ಹೊಡೆಯೋಕೆ ಹೋಗಿ ನನ್ನ ರ್ಯಾಕೆಟ್ನೇ ಮುರಿದಾಕೊಂಬಿಟ್ಟೆ. ಎಷ್ಟು ಬೇಜಾರಾಯಿತು ಅಂದರೆ ಇದು ಬರೀ ಬ್ಯಾಡ್ಮಿಂಟನ್ ಆಡೋರ್ಗೆ ಅಷ್ಟೇ ಗೊತ್ತಿರುತ್ತೆ. ಆಮೇಲೆ ಹಂಗೆ ಬೇಜಾರಲ್ಲಿ ಮನೆ ಕಡೆ ಹೋಗೋಷ್ಟರಲ್ಲಿ 7 ಗಂಟೆ ಆಗ್ಬಿಟ್ಟಿತ್ತು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ದಿನಚರಿ ದೀಕ್ಷಿತ್ನ ಒಂದು ಸ್ವಲ್ಪ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.